ಜಿಗಿ 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 ಓಹೋ ಮರಿಗೌಡ್ರು ಏನ್ ಫುಲ್ ಮಿಂಚಿಂಗು ಇಬ್ರು ಎಲ್ಲ ಹೊಂಟಂಗದೆ. ಒಂದ್ ಕೆಲ್ಸದ ಮೇಲೆ ಜರ್ಮನಿಗೆ ಹೋಗ್ತಾ ಇದೀನಿ. ಜರ್ಮನಿನ ನಮ್ಮ ಅಕ್ಕನ ಮಗ ಅಲ್ಲೇ ಏರ್ಪೋರ್ಟ್ ಹತ್ರ ಬೋಂಡ್ ಹಾಕ್ತಾವನೆ. ನಿಮ್ಮ ಮಾವ ಕೇಳಿದ ಯಾರ ಮೇಲೂ ಕೈ ಮಾಡಬಾರ್ದು, ಯಾಕೆಂದ್ರೆ ಇವತ್ತು ನಿಮ್ ಲವ್ ಡೇ. ಇವತ್ತು ನಿಮ್ಮ ಪ್ರೀತಿಯ ದಿನ. ಹಂಗ ಎಸ್ ಲವ್ಲಿ ಡೇ ನನ್ನ ಮಗಳ ಮನೆ ಇಲ್ಲ, ಜೇಬಲ್ ಮನಿ ಇಲ್ಲ. ಜರ್ಮನಿ ಬಂದೆ ಬಂದೆ ಕಲ್ಯಾಣಿ. ಇದೇನು 9:30 ಆದ್ರೂ ಸ್ಕೂಲ್ ಬಾಗಿಲು ತೆಗ್ದಿಲ್ಲ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ಲ. 10:30 ಆದ್ರೂ ಸ್ಕೂಲ್ ಬಾಗ್ಲು ತೆಗಿಯಕ್ಕಿಲ್ಲ ಕಂಡ್ರಲ್ಲ. ಯಾಕೆ ಸ್ಕೂಲ್ ಕಿ ಏನಾದ್ರು ಕಳ್ದೋಗ್ಬಿಟ್ಟಾಯ್ತಾ? ಅಯ್ಯೋ ಗುಳ್ಳುಗಳ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಅಂದ್ರೆ ಎಣ್ಣೆ ಅಂಗಡಿ ತನ ತೆಗೆಯಲ್ಲ, ಸ್ಕೂಲ್ ತೆಗೆಯಲ್ವಾ? ನಿಮ್ಮಂತವ್ರು ಇರೋದ್ರಿಂದಾನೆ ಆ ಪುಣ್ಯಾತ್ಮ ಬ್ಯಾಗ್ ಮ್ಯಾಗ್ ಸೇರ್ಕೊಂಡಿದ್ದು. ಮತ್ ನೀನ್ ಬದುಕಿದ್ಯಾ? ಮಗ ಚಂದ್ರು ಅಲ್ಲೇ ಅವನೇ ಬಾ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಜಬಾ ಏನಿಲ್ಲ ಕಣೋ, ನಾನು ದೊಡ್ಡಪ್ಪ ಬ್ಯಾಂಕಿಗೆ ಲೋನ್ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಈ ಎತ್ತನ್ನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡಪ್ಪನ ತೋಟದಲ್ಲಿ ಕಟ್ಬಿಡ. ಡ್ಯಾಡಿ ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದೀನಿ ಅಂತ ಸುಮ್ಮನೆ ಇದೀನಿ. ಇಲ್ಲ ಅಂದಿದ್ರೆ ಇಲ್ಲೇ ಬಿದ್ದು ಒದ್ದಾಡ್ಬಿಡ್ತಿದ್ದ. ಯಾಕಪ್ಪ? ಇನ್ನೇನ್ ದೊಡ್ಡಪ್ಪ, ಬುಲ್ ಬಟ್ಟೆ ಹಾಕೊಂಡಿದೀನಿ, ಬುಲ್ ಮೇಯ್ಸು ಅಂದ್ರೆ ಹೆಂಗೆ? ಆಯ್ತು ಬಿಡಪ್ಪ, ನಾನೇ ಇದನ್ನ ಕರ್ಕೊಂಡು ಹೋಗಿ ದೊಡ್ಡಪ್ಪನ ತೋಟದಲ್ಲಿ ಕಟ್ಟಾಕ್ತೀನಿ. ಒಂದ್ ಕೆಲ್ಸ ಮಾಡು, ಏನು? ಈ ಬ್ಯಾಂಕ್ ಫಾರ್ಮ್ ಐತಲ್ಲ, ಅದನ್ನ ಹೊಸಿ ನೀನು ಭರ್ತಿ ಕೈಗ್ ಮಾಡ್ಬೋದು. ಬಂದು ಕೂತು ಬಾಯಿಗೆ ಬಂದ್ಬಿಡ್ತು. ಇದಕ್ಕಿಂತ ಇದೇ ಪರವಾಗಿಲ್ಲ, ನಾನೇ ಕಟ್ಬಿಡ್ತೀನಿ. ಏನಪ್ಪ ನಮ್ಮ ಅಮ್ಮಸ್ದಲ್ಲಿ ಒಬ್ಬನು ಫಾರಂ ಫಿಲ್ಅಪ್ ಮಾಡೋ ಅಷ್ಟು ಓದಿಲ್ವಾ? ಅಲ್ಲೇ ಯಾರನ್ ಸಿಗ್ತಾರ ನಡಿ. ಉಪಾಧ್ಯಕ್ಷರೇ ಬನ್ನಿ, ಹಂಗೆ ಒಂದ್ ರೋಡ್ ಹಾಕೊಂಬರೋಣ, ಟಿಫನ್ ಆದ್ರೂ ಕರ್ಗತ್ತೆ. ನಮ್ಮ ಅಪ್ಪ ಹಾಕ ತುತ್ತು ಗಂಟ್ಲಿಂದ ಹೊಟ್ಟೆ ಬರೋಷ್ಟ್ರಲ್ಲೇ ಕರ್ಗೋಗಿರುತ್ತೆ. ನೀವ್ ಹೋಗಿದ್ ಬನ್ನಿ. ಏನು ಸ್ಕೆಚ್ ಆಗ್ತಾವನೆ. ನನ್ ಫ್ರೆಂಡ್ ಆಗಿ ಇಷ್ಟೊಂದು ಕಿಲಾಡಿ ಆಗಿರಕ್ ಚಾನ್ಸ್ ಇಲ್ವಲ್ಲ. ಉಪಾಧ್ಯಕ್ಷರೇ, ನಮ್ ದೊಡ್ಡಪ್ಪನ ಮಗನ್ ತೆಂಗಿನ ತೋಟದಲ್ಲಿ ಬೇಜಾನ್ ಎಳ್ನೀರ್ ಬಿಟ್ಟವೆ, ಬನ್ನಿ ಕುಡ್ಕೊಂಬರೋಣ. ತೆಂಗಿನ ಮರದಲ್ಲಿ ಎಳ್ನೀರ್ ಬಿಡದೆ ಮಾವನಣ್ಣ ದ್ರಾಕ್ಷಿನ ಬಿಡ್ತವೆ. ಹೋಗಿ ಕುಡ್ಕೊಂಡ್ ಬರೋಗಿ. ಬಾರಲ್ಲ ಬಿಡು, ಎಜ್ಜೊತೆ ನನ್ನ ಹೇಳ್ಕೊಂಡು ಹೋಗ್ಬೇಡ, ನಾನೇ ಬರ್ತೀನಿ. ಉಪಾಧ್ಯಕ್ಷರೇ, ಟೂ ಮಚ್ ಸನ್ಯ, ಸ್ವಲ್ಪ ಇದು ಹಿಡ್ಕೊಳ್ಳಿ, ನಾ ಕನ್ನಡ. ಹೇ, ನನ್ ಕೈಗೆ ಲಕ್ ಹೊಡ್ತಿದ್ಯಾ? ನಾನೇ ಹಾಕ್ತೀನಿ ಬಿಡಿ. ಬೋಟಿ ತಿನ್ನೋ ಒಂದ್ ಚೂಟಿ ಆಗ್ಬಿಟ್ಟವನೆ. ಸಾಧಾರಣ ಲಾಕಿ ಆಗ್ತಾ ಇಲ್ವೇ? ಉಪಾಧ್ಯಕ್ಷರೇ, ಇದು ಪ್ಯಾಂಟ್ ಸ್ವಲ್ಪ ಏನೋ ಜಿಪ್ ಹಾಕ್ಬೇಕಾ? ಪ್ಯಾಂಟ್ ಜಿಪ್ ಹಾಕ್ಬೇಕು, ಹಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೌವನ ಸೇವೆ ಮಾಡಬಾರ್ದು, ಹಂಗ್ ಮಾಡ್ತೀನಿ. ಆದ್ರೆ ನನ್ ಕೈಗೆ ಹಗ್ಗ ಕೊಡ ಮಾತ್ರ ಬಿಟ್ಟಾಕು. ಬಾ ಬಾ ಬಾ, ತಿನ್ನು. ಏನ್ ನೋಡ್ತಾ ಇತ್ತಿದು? ಹುಡುಗಿ, ಸ್ಕೂಲ್ ಹತ್ರ ಬರಕ್ ಕೇಳ್ಬಿಟ್ಟು ನನ್ನೇ ಯಾಮರ್ಸ್ತೀಯಾ? ಏನ್ ಅನ್ಕೊಂಡಿದ್ದೆ ನಾನು ಅಂದ್ರೆ? ಗ್ಲಾಸ್ ಹಾಕೋ, ಹೇಳ್ತೀನಿ. ಇವಾಗ ಎಮ್ಮೆ ಕಾಯೋನ್ಗಿರ್ಬೇಕಾದ ಎಲ್ಲಾ ಲಕ್ಷಣನೂ ಬಂತು. ಏಯ್, ನಾವೇನ್ ಎಮ್ಮೆ ಮೇಯ್ಸೋರ್ ತರ ಇದೀವಿ? ನೀನೇನು ಮೈಸೂರಲ್ಲಿ ಅಂಬಾರಿ ಬರೋ ಅರ್ಜುನನ್ ಮೇಯ್ಸೋಳ್ ತರ ಇದೆಯಾ? ನೀನು ಎಮ್ಮೆ ಮೇಯ್ಸೋಳ್ ತರ ಏನ್ ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಯ್ಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗಿನ್ನಿಷ್ಟು ಇರ್ಬೇಡ. ಅಲ್ಲೋಡಿ, ನಿಮ್ಮ ಅಕ್ಕ ನೋಡ್ತಾ ಇರೋದು ಸಿಗ್ನಲ್ ಬೇರೆ ಕೊಡ್ತಾ ಇದೆ ನೋಡೋ, ಸರಿ ಇರಲ್ಲ. ನಿಮ್ ಅಣ್ಣನೇ ಒಂಥರ ನೋಡ್ತಾ ಇರೋದು ನೋಡು, ಕಣ್ ಬೇರೆ ಹೊಡಿತಾ ಇದೆ ನೋಡೋ. ನಮ್ಮ ಅಣ್ಣನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಒಂದ್ ದಿವಸ ಸದ್ಯದಲ್ಲಿ 18 ಕಲ್ಲರ್ ಡೆನ್ಮಾರ್ಕ್ ಹಸುಗಳು ಮೈ ಮೇಲೆ ಬಿದ್ರು ಮೈ ಬರ್ತಿಲ್ಲ ಅಂತವ್ ನಮ್ಮಣ್ಣ. ಹಿಡ್ಕೊಂಡೆ ಆವಾಜ್ ಹಾಕ್ಬೋದು. ಗ್ಯಾಪಲ್ ತುರ್ಕಕ್ ನೋಡ್ತಾನೆ. ಯಾರ ಬಗ್ಗೆ ಅಣ್ಣನ control ಅಲ್ಲಿ ಇಟ್ಕೋ. ಈಗೇನ್ ಮಾಡೋದು? ಏನ್ ಮಾಡಕ್ಕಾಗತ್ತೆ? ಅಯ್ಯಯ್ಯೋ, ಶಿವರುದ್ರೇಗೌಡ್ರ ಹಸು ಅಧ್ಯಕ್ಷರಿ ಎತ್ತಿನ ಜೊತೆ ಓಡಾಟ ಆಯ್ತು. ನಿನ್ಗಾದ್ರೂ ಬುದ್ಧಿ ಬೇಡ್ವೇನೆ? ಹೋಗಿ ಹೋಗಿ ಆ ಮಗಿ ಕೈಯಲ್ಲಿ ಕಳ್ಸಿದ್ಯಲ್ಲ, ನಿನ್ಗೆ ಎಂದ್ರಲ್ಲಾದ್ರೂ ಹೊಡಿಬೇಕು. ಹೋಗ್ಲಿ ಬಿಡಿ ಗೌಡ್ರೆ, ಎಲ್ರ ಮುಂದೆ ಏನಿದು? ಅಣ್ಣ, ಮನೆ ಮಹಾಲಕ್ಷ್ಮಿ ಅಣ್ಣ, ಅದು ಮನೆ ಕೇಳು ಬರಲ್ವಾ? ಅಮ್ಮ ನೀನ್ ಒಳಗೋಗು. ನಿಮ್ಮ ಹೊಸ ಓಡೋಗಿತ್ತಂತಲ್ಲ, ಮತ್ತೆ ಬಂತ? ನನ್ನ ಮಗನೇ, ಅದೇನು ಊರ್ ಬಸ್ ಎಲ್ಲ ಇಷ್ಟೊತ್ತಿಗೆ ಬರ್ತೈತೆ ಅಂತ ಹೇಳಕ್ಕೆ? ಹಸ ಕಳೆದು ಹೋಗಿತ್ತಂತ ನಾವು ಟೆನ್ಷನ್ ಹೇಳಿದೀವಿ, ಈ ನನ್ನ ಮಗ ಬೇರೆ. ಓಲಿ ಬಿಡೋಣ. ಮನ್ಸನ್ಗೆ ಆಸೆ 60 ದಿನ, ಮೋಹ 30 ದಿನ. ಹಂಗೆ ಹಸಿಗೆ ಆಸೆ 60 ನಿಮಿಷ, ಮೋಹ 30 ನಿಮಿಷ, ಒಟ್ಟಿಗೆ 90 ನಿಮಿಷ ಬಂದ್ಬಿಡ್ತದ ಬಿಡಿ. ನಡಿಯಲೇ ಪಾಪ ನಮ್ ಶಿವರುದ್ರೇಗೌಡ ಆ ಹಸನ ತನ್ನ ಹೆಣ್ಮಕ್ಳ ತರ ಸಾಕಿದ್ದ, ಅದೇ ಓಡೋಗ್ಬಿಟ್ಟೈತೆ. ಎಕ್ಸ್‌ಪ್ರೆಸ್ ಎ ಇಂಟು ಎಲ್ಲ ಸರಿ ಹೋಗಿದೆ. ಹುಡುಗಿ ಬಂತು ನೋಡಿ.
ಹುಡುಗಿ ಇದೇನೆ ಥಿಯೇಟರ್ ನಮಗ್ ಗೌಡ್ರ ಕಳೆ ಹಚ್ಚೋಡ್ದಂಗಿಲ್ವಾ? ಮಗಳೇ ಒಳಗೋಗಿ ರೆಡಿ ಆಗ್ಬಾ. ಅಮ್ಮ ಅಮ್ಮ ನನ್ ಮದ್ವೆಗೆ ಏನಮ್ಮ ಅರ್ಜೆಂಟು? ನಾನು ಇನ್ನ ಓದ್ಬೇಕು. ಅಪ್ಪಂಗ್ ಹೇಳಮ್ಮ ಅಮ್ಮ ಪ್ಲೀಸ್. ನಾನೇ ಅಲ್ಲ ಐಶ್ವರ್ಯ, ಆ ದೇವ್ರೆ ಬಂದು ಹೇಳಿದ್ರು ನಿಮ್ಮಪ್ಪ ಯಾರ ಮಾತು ಕೇಳಲ್ಲ. ಹೋಗು ಪುಟ್ಟ, ಬೇಗ ರೆಡಿ ಅಮ್ಮ ಅಮ್ಮ ಪ್ಲೀಸ್ ಹೋಗಮ್ಮ. ಅಮ್ಮ ಅಮ್ಮ ಅಕ್ಕ ಅಕ್ಕ ನೀನಾದ್ರೂ ಹೇಳಕ್ಕ, ನನ್ಗೆ ಈಗ್ಲೇ ಮದ್ವೆ ಬೇಡ ಪ್ಲೀಸ್ ಅಕ್ಕ. ಐಶು, ನಾನು ಕೂಡ ನಿನ್ ಹಾಗೆ ಹಠ ಮಾಡ್ತಾ ಇದ್ದೆ. ಈಗ ಒಂದ್ ಮಗು ಆದ್ಮೇಲೆ ಸುಖವಾಗಿಲ್ವಾ? ಅಣ್ಣ ಹ್ಮ್ ಹುಡುಗ ಹ್ಮ್. ನಮ್ಮ ಅಣ್ಣನ ಮಗನಯ್ಯ. ಹ್ಮ್ ಚಿಕ್ಕ ವಯಸ್ಸಿಂದ ನೋಡ್ತೀವನಿ, ತುಂಬಾ ಒಳ್ಳೆ ಹುಡುಗ. ಸಂತೋಷ. ಆದ್ರೆ ಹುಡುಗಿ ಓಸಿ ಚಿಕ್ಕವಳು ಅನ್ಸಿಕ್ಕಿಲ್ವಾ? ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯೋ, ಗಂಡ್ ಹೆತ್ತಿದೀನಿ ಅನ್ನೋ ದುರಹಂಕಾರದಿಂದ ಮಾತಾಡ್ತಾ ಇದೀಯಾ? ಮಾತಾಡು. ಹೆಣ್ ಹೆತ್ತವ್ರ ಕಷ್ಟ ನಿಮಗೇನ್ರೋ ಗೊತ್ತೋ? ಹುಡುಗಿ ಹೊರಗಡೆ ಸ್ಕೂಲ್ಗೆ ಹೋದಾಗಿಂದ ಮನೆಗ್ ಬರೋವರೆಗೂ ಕೆಂಡದ ಮೇಲೆ ನಿಂತ್ಕೊಂಡು ಕಾಯ್ತಾ ಇರ್ತೀವಿ. ಏನ್ ಮಾಡ್ಬೇಕು ಬೇಡ ಅನ್ನೋದು ನೀನ್ ನನಗೆ ಹೇಳ್ಬೇಡ. ತಗೋ ಸೀರೆ ಉಟ್ಕೋ, ಹೋಗು. ಹೋಗು. ಸರಿ, ನೀವ್ ಯಾರು ಸಹಾಯ ಮಾಡ್ಬೇಡಿ, ನಾನೇ ಹೋಗಿ ಹೇಳ್ತೀನಿ. ಐಶು, ಐಶ್ವರ್ಯ, ಐಶು. ಏನ್ ಹೇಳಿ ಅಧ್ಯಕ್ಷರೇ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ, ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೇ, ನಮ್ಮ ಸಂಘ ಏನಾದ್ರು ಸ್ಟೇಟ್ ಲೆವೆಲಲ್ಲಿ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ಥರ ಮಾಡಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ ಅಲ್ಲ ಲಾಲಿಪಾಪ್. ಮದುವೆಯ ಕರೆಯೋಲೆ. ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರ್ಬೇಕು, ಪೋಸ್ಟ್ರು ಅಂದ್ರೆ ನಮ್ ತಲಕಾಯಿ ಇರ್ಬೇಕು ಅಂತ ಅದ್ರಲ್ಲಿ ಯಾವನ ಪೋಸ್ಟರ್ ಪೋಸ್ಟ್ ಕೊಡ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ಮ ಶಿವರುದ್ರಗೌಡನ ಮಗಳು ಐಶ್ವರ್ಯ ಅಲ್ವಾ? ಹ್ಞೂ. ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರಾ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್, ನೋಡಿ ಸರ್, ಅಧ್ಯಕ್ಷರ ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಮೇಡಮ್ ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮಧ್ಯ ಬಾಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21 ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ. ಇದಕ್ಕೆ ಏನಂತೀರಾ ಮೇಡಮ್, ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ. ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಬಟ್ಟೆ ಪೆದ್ದಿ. ಸ್ಕೂಲ್ಗೆ 3 ದಿನ ರಜೆ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳೆಯ ಪ್ರಾರ್ಥನೆ. ದಟ್ಸ್ ಆಲ್ ಮೈ ಓನರ್. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ರೇಪು ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಮನ್ಗೆ ಹೆಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದುವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್. ಹಾ